ಫ್ರೆಂಡ್ಸ್, ಯಾರೆಲ್ಲ ಮೈಸೂರು ಯೂನಿವರ್ಸಿಟಿಯ PG ಅಡ್ಮಿಷನ್ 2026-27ನೇ ಸಾಲಿಗೆ ಆನ್ಲೈನ್ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡಿ ಮೈಸೂರು ಯೂನಿವರ್ಸಿಟಿಯಿಂದ PG ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಬಗ್ಗೆ ಒಂದು ಶೆಡ್ಯೂಲ್ ಅನ್ನ ಅನೌನ್ಸ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಬನ್ನಿ, ಈ ಒಂದು PG ಎಂಟ್ರೆನ್ಸ್ ಎಕ್ಸಾಮ್ ಶೆಡ್ಯೂಲ್ಗೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಇವತ್ತಿನ ವಿಡಿಯೋ ತಿಳ್ಕೊಳ್ಳೋಣ ಸ್ನೇಹಿತರೆ. ಸೊ ಅದಕ್ಕಿಂತ ಮೊದಲು ನೀವು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ವಿಡಿಯೋ ನೋಡ್ತಿದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಇದು ಮೈಸೂರು ಯೂನಿವರ್ಸಿಟಿಯ 2026ನೇ ಅಡ್ಮಿಷನ್ಗೆ ಸಂಬಂಧಪಟ್ಟಂತೆ ನಡೆಸ್ತಾ ಇರುವಂತಹ PG ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಒಂದು ಟೈಮ್ ಟೇಬಲ್ ಅಥವಾ ಏನು ಶೆಡ್ಯೂಲ್ ಅಂತ ಕರಿತೀವಲ್ಲ ಅದನ್ನ ನಾವಿಲ್ಲಿ ನೋಡ್ತಾ ಇದೀವಿ ಸ್ನೇಹಿತರೆ. ಸೊ ನೋಡಿ, ಫಸ್ಟ್ ಕಾಲಮ್ ಅಲ್ಲಿ ಡೇಟ್ ಅನ್ನ ಮೆನ್ಷನ್ ಮಾಡ್ತಾರೆ. ಸೆಕೆಂಡ್ ಕಾಲಮ್ ಅಲ್ಲಿ ಟೈಮ್, ಸೆಷನ್ಗಳು 4 ಸೆಷನ್ ನಡೆಯುತ್ತೆ ಒಟ್ಟು ಒಂದು ದಿನಕ್ಕೆ. 2 ದಿನ ಮಾತ್ರ ಈ PG ಎಂಟ್ರೆನ್ಸ್ ಅನ್ನ ನಡೆಸ್ತಾರೆ. ಒಂದು 31/7/2026 ಶುಕ್ರವಾರ, ಇನ್ನೊಂದು 1/8/2026 ಸ್ಯಾಟರ್ಡೆ ಈ ಒಂದು ಎಕ್ಸಾಮ್ ಇರುತ್ತೆ. ಸೊ ಮೊದಲನೇ ದಿನ ನೋಡಿ 10 ಗಂಟೆಗೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಜೊತೆಗೆ ಸೋಷಿಯಲ್ ವರ್ಕ್ ಇರುತ್ತೆ. 2 ಪೇಪರ್ಗಳನ್ನ ಇಟ್ಟಿದ್ದಾರೆ ಅವತ್ತು. ಎರಡನೇ ಸೆಷನ್ 12 ಗಂಟೆಯಿಂದ 1 ಗಂಟೆಗಿದೆ. ಕಂಪ್ಯೂಟರ್ ಸೈನ್ಸ್, ಎಕನಾಮಿಕ್ಸ್, MTech ಮತ್ತೆ URP ಆ ಒಂದು ಸಬ್ಜೆಕ್ಟ್ ಗಳಿಗೆ ನಡೆಯುತ್ತೆ 12 ಗಂಟೆಗೆ. 2 ರಿಂದ 3 ಗಂಟೆಗೆ ಬಂದ್ರೆ ಇಂಗ್ಲಿಷ್ ಮತ್ತೆ ಫಿಸಿಕ್ಸ್ ಗೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ನಡೆಯುತ್ತೆ ಅವತ್ತು. ಹಾಗೆ 4 ರಿಂದ 5 ಗಂಟೆಗೆ ಪೊಲಿಟಿಕಲ್ ಸೈನ್ಸ್ ಮತ್ತೆ ಗ್ರೂಪ್ 4 ಗೆ ಸಂಬಂಧಪಟ್ಟಂತ ಎಕ್ಸಾಮ್ ನಡೆಯುತ್ತೆ. ಈ ಕೆಳಗಡೆ ಗ್ರೂಪ್ ಯಾವ್ದು ಅಂತ ಹಾಕಿದ್ದಾರೆ, ಗ್ರೂಪ್ 4 ಗೆ ಕೆಮಿಸ್ಟ್ರಿ ಮತ್ತು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಒಂದು ಸ್ಟೂಡೆಂಟ್ಸ್ ನೀವು ಈ ಒಂದು ಎಕ್ಸಾಮ್ ಅನ್ನ 4 ರಿಂದ 5 ಗಂಟೆಗೆ ಬಂದು ಅಟೆಂಡ್ ಆಗಬಹುದಾಗಿರುತ್ತೆ. ಸೊ ಎರಡನೇ ದಿನ ಆಗಸ್ಟ್ 1 ಸ್ಯಾಟರ್ಡೆ, ಕನ್ನಡ ಬೆಳಿಗ್ಗೆ 10 ರಿಂದ 11 ಗಂಟೆವರೆಗೆ ಇರುತ್ತೆ. ಅದೇ ದಿನ 10 ರಿಂದ 12 ಗಂಟೆವರೆಗೆ ಗ್ರೂಪ್ 1 ಗೆ ಸಂಬಂಧಪಟ್ಟಂತ ಯಾವೆಲ್ಲ ಸಬ್ಜೆಕ್ಟ್ ಇದಾವಲ್ಲ ಆ ಸಬ್ಜೆಕ್ಟ್ ಗಳಿಗೆ 2 ಅವರ್ಸ್ ಎಂಟ್ರೆನ್ಸ್ ಎಕ್ಸಾಮ್ ಅವತ್ತು ನಡೆಯುತ್ತೆ. ಮಿಸ್ ಮಾಡದೆ ಅಟೆಂಡ್ ಮಾಡಿ. ಗ್ರೂಪ್ 1 ಯಾವ್ದು ಬರುತ್ತೆ ಅಂತ ಕೇಳಿದ್ರೆ ಕೆಳಗಡೆ ಹೇಳ್ತಾರೆ. ಝೂವಾಲಜಿ, ಬಾಟ್ನಿ, ಬಯೋಟೆಕ್ನಾಲಜಿ, ಮೈಕ್ರೋಬಯಾಲಜಿ, ಜೆನೆಟಿಕ್ಸ್, ಸಿರಿಕಲ್ಚರ್ ಅಂಡ್ ಸಿರಿ ಬಯೋಟೆಕ್ನಾಲಜಿ, ಬಯೋಕೆಮಿಸ್ಟ್ರಿ, ಮಾಲಿಕ್ಯುಲರ್ ಬಯಾಲಜಿ. ಆ ದಿನ 2 ರಿಂದ 3 ಗಂಟೆಗೆ ಗ್ರೂಪ್ 3 ಗೆ ಸಂಬಂಧಪಟ್ಟಂತ ಏನೆಲ್ಲ ಸಬ್ಜೆಕ್ಟ್ ಗಳಿದಾವಲ್ಲ ಅದಕ್ಕೆ ಮೈನ್ ಆಗಿ ಎಕ್ಸಾಮ್ ನಡೆಯುವಂತದ್ದು. ಸೊ ಆ ಒಂದು ಗ್ರೂಪ್ 3 ನಲ್ಲಿ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಕಾಮರ್ಸ್ ಮತ್ತೆ ಫಿನಾನ್ಷಿಯಲ್ ಸರ್ವಿಸ್ ಬರುತ್ತೆ. ಸೊ ಅಲ್ಲಿಗೆ ಎಂಡ್ ಆಗುತ್ತೆ ಎಂಟ್ರೆನ್ಸ್ ಎಕ್ಸಾಮ್. ಸೊ ಇಲ್ಲಿ ಒಂದು ವಿಶೇಷವಾಗಿ ಗಮನಿಸಬೇಕು, ನೀವು ಗ್ರೂಪ್ 2 ನಲ್ಲಿ ಇದ್ದಂತ ಸಬ್ಜೆಕ್ಟ್ ಗಳಿಗೆ ಇವರು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಮಾಡ್ತಾ ಇಲ್ಲ. ಸೊ ನಾವು ನೋಟಿಫಿಕೇಶನ್ ಅನ್ನು ನೋಡಿದ್ರೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇಲ್ಲಿ ಹೇಳ್ತಾರೆ ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4 ಈ 4 ಒಂದು ಗ್ರೂಪ್ ಗಳಿಗೆ ನೀವು ಅಪ್ಲೈ ಮಾಡಿದ್ರೆ ಆ ಎಲ್ಲಾ ಗ್ರೂಪ್ ಗಳಲ್ಲೂ ಬರುವಂತಹ ಸಬ್ಜೆಕ್ಟ್ ಗಳಿಗೆ ಒಂದೇ ಎಂಟ್ರೆನ್ಸ್ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಸಾಕು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಗ್ರೂಪ್ 1, ಗ್ರೂಪ್ 3, ಗ್ರೂಪ್ 4 ಗೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಿದ್ದಾರೆ, ಗ್ರೂಪ್ 2 ಗೆ ಮಾಡ್ತಾ ಇಲ್ಲ. ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ತೀರಾ ಸ್ಟೂಡೆಂಟ್ಸ್, ಅದಕ್ಕೆ ಇದನ್ನ ನಾನು ಹೇಳ್ತಾ ಇರುವಂತದ್ದು. ಯಾಕೆ ಗ್ರೂಪ್ 2 ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಮಾಡ್ತಾ ಇಲ್ಲ ಅಥವಾ ಗ್ರೂಪ್ 2 ನಲ್ಲಿ ಬರುವಂತ ಸಬ್ಜೆಕ್ಟ್ ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಮಾಡ್ತಾ ಇಲ್ಲ ಅಂತ ಕೇಳಿದ್ರೆ, ಸೊ ನೀವು ನೋಡಬಹುದು, ಮೊದಲನೇದಾಗಿ ಗ್ರೂಪ್ 2 ನಲ್ಲಿ ನೋಡಿ ಇಷ್ಟು ಸಬ್ಜೆಕ್ಟ್ ಗಳು ಬರುತ್ತೆ. ಅಂಬೇಡ್ಕರ್ ಸ್ಟಡೀಸ್, ಬುದ್ಧಿಸ್ಟ್ ಸ್ಟಡೀಸ್, ಸೋಷಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್, ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಡೆವಲಪ್ಮೆಂಟ್ ಸ್ಟಡೀಸ್, ಸೌತ್ ಇಂಡಿಯನ್ ಸ್ಟಡೀಸ್, ಲಿಂಗ್ವಿಸ್ಟಿಕ್, ಫಿಲಾಸಫಿ, ಫೋಕ್ಲರ್, ಜಿನಾಲಜಿ ಅಂಡ್ ಪ್ರಾಕ್ಟಿಸ್, ವೆಸ್ಟ್ ಏಷಿಯನ್ ಸ್ಟಡೀಸ್, ಪೀಸ್ ಅಂಡ್ ಕಾನ್ಫ್ಲಿಕ್ಟ್ ರೆಸಲ್ಯೂಷನ್, ವುಮೆನ್ ಸ್ಟಡೀಸ್, ರೂರಲ್ ಡೆವಲಪ್ಮೆಂಟ್, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈ ಸಬ್ಜೆಕ್ಟ್ ಗಳಿಗೆ ಅಂದ್ರೆ ನೋಡಿ ಈ ಗ್ರೂಪ್ 2 ಗೆ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇಲ್ಲ. ಸೊ ನಾವು ಇಲ್ಲಿ ಅದನ್ನ ನೋಡಬಹುದು. ಇಲ್ಲಿ ಓಕೆ, ಟೈಮ್ ಟೇಬಲ್ ಅಲ್ಲಿ ಗ್ರೂಪ್ 1 ಇದೆ, 3 ಇದೆ, 4 ಇದೆ, 2 ಇಲ್ಲ. ಯಾಕೆ ಅಂತ ಕೇಳಿದ್ರೆ ನೋಡಿ, ಕೆಲವೊಂದು ಸೀಟ್ ಮ್ಯಾಟ್ರಿಕ್ಸ್ ಅನ್ನ ಯೂನಿವರ್ಸಿಟಿಯಲ್ಲಿ ಬಿಟ್ಟಿದ್ದಾರೆ. ಸಪೋಸ್ ಯಾವುದೋ ಒಂದು ಸಬ್ಜೆಕ್ಟ್, ಸೊ ಆ ಸಬ್ಜೆಕ್ಟ್ಗೆ ಒಂದು ಮಿನಿಮಮ್ ಏನು ಅಪ್ಲಿಕೇಶನ್ ಬರಬೇಕು ಅಂತ ಇರುತ್ತೆ. ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಫಾರ್ ಎಕ್ಸಾಂಪಲ್ ಯಾವುದೇ ಆಗಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಪೀಸ್ ಅಂಡ್ ರೆಸಲ್ಯೂಷನ್ ಅಂತ ಹೇಳ್ತಾರೆ, ಆ ಒಂದು ಸಬ್ಜೆಕ್ಟ್ ಗೆ ನಾನು ಎಕ್ಸಾಂಪಲ್ ಹೇಳ್ತಿರೋದು. ಮುಂದಿನ ವಿಡಿಯೋದಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ಈಗ ಎಕ್ಸಾಂಪಲ್ ಹೇಳ್ತಿರೋದು, ಸಪೋಸ್ 30 ಇಂಟೇಕ್ ಇತ್ತು ಅಂತ ಹೇಳಿದ್ರೆ ಆ 30 ಅಪ್ಲಿಕೇಶನ್ಗಳು ಬಂದ್ರೆ ಅಥವಾ ಅದಕ್ಕಿಂತ ಜಾಸ್ತಿ ಬಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ನ ಮಾಡ್ತಾರೆ, ಕಡಿಮೆ ಬಂದ್ರೆ ಮಾಡಲ್ಲ. ಸೊ ಅರ್ಥ ಆಯ್ತಲ್ಲ. ಸೊ ಈ ಗ್ರೂಪ್ 2 ನಲ್ಲಿ ಬರುವಂತಹ ಕೆಲವೊಂದಷ್ಟು ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಗಳು ಯಾವಿದಾವಲ್ಲ ಅವಕ್ಕೆ ಮಿನಿಮಮ್ ಸೀಟ್ ರಿಕ್ವೈರ್ಮೆಂಟ್ ಅಥವಾ ಮಿನಿಮಮ್ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದಕ್ಕಿಂತ ಕಡಿಮೆ ಅಪ್ಲಿಕೇಶನ್ ಬಂದಿರೋದ್ರಿಂದ ಈ ಒಂದು ಸಬ್ಜೆಕ್ಟ್ ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತಾ ಇಲ್ಲ. ಅದು ಕ್ಲಿಯರ್ ಗ್ರೂಪ್ 2 ಗೆ ಬಂದ್ರೆ. ಸೊ ಕೆಳಗಡೆ ಒಂದು ನೋಟನ್ನ ಕೊಡ್ತಾನೆ. ಸೊ ಈ ಎಂಟ್ರೆನ್ಸ್ ಎಕ್ಸಾಮ್ ಸಂಬಂಧಪಟ್ಟಂತೆ ನಾವು ಪ್ರತಿದಿನ ನಡೆಯುವಂತಹ ಎಲ್ಲ ಎಂಟ್ರೆನ್ಸ್ ಎಕ್ಸಾಮ್ ಸಬ್ಜೆಕ್ಟ್ ಗಳಿಗೆ 8 ಗಂಟೆಗೆ ನಾವು ಸಂಜೆ ಕೀ ಆನ್ಸರ್ ಗಳನ್ನ ಅನೌನ್ಸ್ ಮಾಡ್ತೀವಿ. ನಿಮಗೆ ಏನಾದ್ರು ಕೀ ಆನ್ಸರ್ ಗಳು ತಪ್ಪು ಅಂತ ಕಂಡು ಬಂದ್ರೆ ಅದನ್ನ ಚಾಲೆಂಜ್ ಮಾಡಬಹುದಾಗಿರುತ್ತೆ. ಸೊ 100 ರೂಪಾಯಿಗಳನ್ನ ನೀವು ಅದನ್ನ ಏನು DD ನ ಪೇ ಮಾಡಿ ಸೊ ಅಬ್ಜೆಕ್ಷನ್ ಅನ್ನ ನೀವು ಸಲ್ಲಿಸಬಹುದಾಗಿರುತ್ತೆ. ಅದು ಏನು ಆಗಸ್ಟ್ 3ನೇ ತಾರೀಕು 5 ಗಂಟೆ ಒಳಗೆ ನೀವು ನಿಮ್ಮ ಅಬ್ಜೆಕ್ಷನ್ ಅನ್ನ ಸಲ್ಲಿಸಬಹುದಾಗಿರುತ್ತೆ. ಮತ್ತೆ ಕೆಳಗೆ ಬಂದ್ರೆ ಎಂಟ್ರೆನ್ಸ್ ಎಕ್ಸಾಮ್ ವಿಲ್ ನಾಟ್ ಬಿ ಕಂಡಕ್ಟೆಡ್ ಫಾರ್ ದಿ ಫಾಲೋಯಿಂಗ್ ಪ್ರೋಗ್ರಾಮ್ಸ್ ಅಂತ ಹೇಳ್ತಾರೆ. ಇನ್ನು ಈ ಗ್ರೂಪ್ 1, 2, 3, 4 ನ ಬಿಟ್ಟು ಇನ್ನ ಒಂದಷ್ಟು ಸಬ್ಜೆಕ್ಟ್ ಗಳು ಇದ್ವು. ನಾನು ಅದನ್ನ
ನಮ್ಮ ಮೊದಲನೇ ವಿಡಿಯೋದಲ್ಲಿ ಹೇಳಿದ್ದೆ ಇನ್ನ ಎಷ್ಟು ಸಬ್ಜೆಕ್ಟ್ ಇದಾವೆ ಅಂತೇಳಿ. ಇಲ್ಲಿ ಕೆಳಗಡೆ ಇರುವಂತಹ ಈ ಸಬ್ಜೆಕ್ಟ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಮಾಡಲ್ಲ ಅಂತ ಹೇಳ್ತಾರೆ. ಅದು ಏನ್ಷಿಯಂಟ್ ಹಿಸ್ಟ್ರಿ, ಆರ್ಕಿಯಾಲಜಿ, ಆಂಥ್ರೋಪಾಲಜಿ, ಕ್ರಿಶ್ಚಿಯಾನಿಟಿ, ಕ್ರಿಮಿನಾಲಜಿ ಅಂಡ್ ಎಜುಕೇಷನ್, ಎನ್ವಿರಾನ್ಮೆಂಟಲ್ ಸೈನ್ಸ್, ಫುಡ್ ಸೈನ್ಸ್, ಜಿಯಾಲಜಿ, ಜಿಯೋಗ್ರಫಿ, GIS, ಹಿಂದಿ, ಹ್ಯೂಮನ್ ಡೆವಲಪ್ಮೆಂಟ್ ಅಂಡ್ ಫ್ಯಾಮಿಲಿ ಸ್ಟಡೀಸ್, ಜರ್ನಲಿಸಮ್ ಅಂಡ್ ಮಾಸ್ ಕಮ್ಯುನಿಕೇಶನ್, LLM, ಮೆಟೀರಿಯಲ್ ಸೈನ್ಸ್, MBA ಅಗ್ರಿ ಬಿಸಿನೆಸ್, MLIC, ಫಿಸಿಕಲ್ ಎಜುಕೇಶನ್, ಸೈಕಾಲಜಿ, ಸಂಸ್ಕೃತ್, ಸ್ಟ್ಯಾಟಿಸ್ಟಿಕ್ಸ್, ಸೋಷಿಯಾಲಜಿ, ಉರ್ದು, ಮತ್ತೆ ಇಲ್ಲೇ ಮೆನ್ಷನ್ ಮಾಡಿದ್ದೇನೆ ನೋಡಿ, ಗ್ರೂಪ್ 2 ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಸ್ ನೋಡಿ, ಕ್ಲಿಯರ್ ಆಗಿ ಇಲ್ಲಿದೆ, ನೀವು ನೋಡ್ಕೋಬಹುದು. ನಾನು ಅದೇ ಕಾರಣಕ್ಕೆ ಮೊದಲು ನಿಮಗೆ ಗ್ರೂಪ್ 2ನ ಯಾವ ಸಬ್ಜೆಕ್ಟ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿದೆ. ಸೊ ಈ ಒಂದು ಸಬ್ಜೆಕ್ಟ್ಗಳಿಗೆ ಎಂಟ್ರೆನ್ಸ್ ಎಕ್ಸಾಮ್ ಇಲ್ಲ. ಬಿಕಾಸ್ ರೀಸನ್ ಇಷ್ಟೇ, ಅಲ್ಲೇ ಇಂಟೇಕ್ಗಿಂತ ಕಡಿಮೆ ಅಪ್ಲಿಕೇಶನ್ಗಳು ಬಂದರೆ ಅದಕ್ಕೆ ಎಂಟ್ರೆನ್ಸ್ ಮಾಡಲ್ಲ. ಇಂಟೇಕ್ಗಿಂತ ಜಾಸ್ತಿ ಅಂದರೆ ಸೀಟ್ ಇಂಟೇಕ್ ಏನಿರುತ್ತೆ ಅದಕ್ಕಿಂತ ಜಾಸ್ತಿ ಬಂದರೆ ಮಾತ್ರ ಎಂಟ್ರೆನ್ಸ್ ಅನ್ನ ಮಾಡ್ತಾರೆ. ಓಕೆ, ಕ್ಲಿಯರ್. ಆಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ವಿಲ್ ಬಿ ಕಂಡಕ್ಟೆಡ್. ನೀವು ಕೇಳಬಹುದು ಸರ್ ಎಂಟ್ರೆನ್ಸ್ ಎಕ್ಸಾಮ್ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ನೋಡಿ, ಪ್ಲೇಸ್ ಅನ್ನ ಹೇಳ್ತಾರೆ, ವೆನ್ಯೂನ ಹೇಳ್ತಾರೆ. ಸೊ ಇದು ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಅಥವಾ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂಡ್ ಆರ್ಕಿಟೆಕ್ಚರ್ ಅಥವಾ ಸ್ಕೂಲ್ ಆಫ್ ಲಾ, ಈ 3 ಡಿಪಾರ್ಟ್ಮೆಂಟ್ಗಳಲ್ಲಿ ನಡೆಯುತ್ತೆ ಅಟ್ ಮಾನಸ ಗಂಗೋತ್ರಿ ಕ್ಯಾಂಪಸ್, ವಿಚ್ ಕ್ಯಾನ್ ಬಿ ಆಕ್ಸೆಸ್ಡ್ ಥ್ರೂ ದ ಯೂನಿವರ್ಸಿಟಿ ನಾರ್ತ್ ಗೇಟ್ ಆನ್ ಹುಣಸೂರು ರೋಡ್ ಅಪೋಸಿಟ್ ಟು ಗ್ರೀನ್ ಹೋಟೆಲ್ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇದು ನಮ್ಮ ಏನು BMH ರೋಡಲ್ಲಿ, ಹುಣಸೂರು ರೋಡಲ್ಲಿ ಬರುವಂತಹ ಒಂದು ನಾರ್ತ್ ಗೇಟ್ ಇದೆ ಯೂನಿವರ್ಸಿಟಿದು. ಆ ಗೇಟ್ ಇಂದ ಎಂಟರ್ ಆದ್ರೆ ನಿಮಗೆ ಅಲ್ಲಿ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಸಿಗುತ್ತೆ, ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಮತ್ತೆ ಸ್ಕೂಲ್ ಆಫ್ ಪ್ಲಾನಿಂಗ್ ಅಂತ ಸಿಗುತ್ತೆ, ದೊಡ್ಡ ಬಿಲ್ಡಿಂಗು. ಅಲ್ಲಿ ಜೊತೆಗೆ LLM ಡಿಪಾರ್ಟ್ಮೆಂಟ್ ಅಲ್ಲಿ ಮಾತ್ರ 3 ಕಡೆ ನಡೆಸ್ತಾರೆ. ಯಾರು ಕನ್ಫ್ಯೂಸ್ ಆಗೋದು ಬೇಡ. ಕ್ಯಾಂಪಸ್ ಒಳಗೆ ನೀವು ಬಂದ್ರೆ ಅಲ್ಲಿಗೆ ಹುಡ್ಕೊಂಡು ಹೋಗಿ, ಇಲ್ಲ ನಾವು ಹುಣಸೂರು ರೋಡಲ್ಲೇ ಬರ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಅಲ್ಲೇ ಬನ್ನಿ. And the candidate are informed to be present in the examination hall at least 30 minutes before the scheduled time ಅಂತ ಹೇಳ್ತಾರೆ. ಅರ್ಧ ಗಂಟೆ ಮುಂಚಿತವಾಗಿ ನೀವು ಬಂದಿರಬೇಕು. ಅಂಡ್ ಸ್ಕ್ರೈಬ್ ರಿಕ್ವೈರ್ಮೆಂಟ್ ಅಂತ ಹೇಳ್ತಾರೆ ಸ್ನೇಹಿತರೆ, ತಮಗೆಲ್ಲ ಗೊತ್ತೇ ಇದೆ. ಏನು ಅಂತ ಹೇಳಿದ್ರೆ, ಸಪೋಸ್ ಯಾರಾದ್ರೂ ಫಿಸಿಕಲಿ ಚಾಲೆಂಜ್ ಅಥವಾ ಪರ್ಸನ್ ವಿತ್ ಡಿಸಬಿಲಿಟಿ PWD ಕ್ಯಾಂಡಿಡೇಟ್ಗಳು ಅಪ್ಲೈ ಮಾಡಿ ವಿಜುವಲಿ ಚಾಲೆಂಜ್ ಇದ್ದು ಅವರುಗಳಿಗೆ ಎಕ್ಸಾಮ್ ನ ಬರೆಯಕ್ಕಾಗಲ್ಲ, ನಮಗೆ ಒಬ್ರು ಏನು ಬರಹಗಾರರ ಅಗತ್ಯ ಇದೆ ಅಥವಾ ಸ್ಕ್ರೈಬ್ ಅವರ ರಿಕ್ವೈರ್ಮೆಂಟ್ ಇದೆ ಅಂತ ನಿಮ್ಗೆ ಏನಾದ್ರು ಇದ್ರೆ, ನೀವು ಈ ಒಂದು ಅಡ್ರೆಸ್ಗೆ ಇಮಿಡಿಯೇಟ್ ಆಗಿ ನೀವು ಅವ್ರಿಗೆ ಕಮ್ಯುನಿಕೇಟ್ ಮಾಡಿ ತಿಳಿಸಬೇಕು. PG admission at universitymysore.ac.in ಅಂತೇಳಿ 29ನೇ ತಾರೀಕು ಒಳಗೆ ನಮಗೆ ಈ ತರ ಒಂದು ಸ್ಕ್ರೈಬ್ ನ ರಿಕ್ವೈರ್ಮೆಂಟ್ ಇದೆ, ತಗೋತೀವಿ ಅಂತ ನೀವು ಅವರಿಗೆ ತಿಳಿಸಿದ್ರೆ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ನೋಡಿದ್ರಲ್ಲ, ಇದಾಯ್ತು ಮೈಸೂರು ಯೂನಿವರ್ಸಿಟಿ 2026-27ನೇ PG ಅಡ್ಮಿಷನ್ ಗೆ ಸಂಬಂಧಪಟ್ಟಂತ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಟೈಮ್ ಟೇಬಲ್ಗೆ ಸಂಬಂಧಪಟ್ಟ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರೆ, ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಏನಾದರೂ ಡೌಟ್ ಇದ್ರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ, ನಿಮ್ಮ ಡೌಟ್ಗೆ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಒಂದು ವಿಡಿಯೋನ ಮಾಡ್ತೀನಿ. ಹಾಗೆ ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಿದ್ದೀರಾ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಒಂದು ಮಾಡಿ ಅಂತ ಹೇಳ್ತೀನಿ, ಅದನ್ನ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.